ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಗಾಯ್ಸ್, ವೆಲ್ಕಮ್ ಬ್ಯಾಕ್ SEK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಎಲ್ಲಿಂದ ಅಂತ ಹೇಳಿದರೆ ಮನೆಯಿಂದ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡಿದ್ದೆ ನೋಡಿ. ಮನೆಯಿಂದ ಅಂತ ಹೇಳಿದರೆ ನಮ್ಮ ಮನೆಯಿಂದ ಅಲ್ಲ, ನನ್ನ ದೊಡ್ಡಮ್ಮನ ಮನೆಯಲ್ಲಿದ್ದೇವೆ. ಪುತ್ತೂರಲ್ಲಿದ್ದೇನೆ ಆ್ಯಕ್ಚುಲಿ. ಪುತ್ತೂರಿಗೆ ಯಾಕೆ ಬಂದೆ ಅಂತ ಹೇಳಿದರೆ, ನಿನ್ನೆ ಮಂಗಳವಾರ, ನಿನ್ನೆ ರಜೆ ಇತ್ತು. ಇವತ್ತು ಬುಧವಾರ, ಇವತ್ತು ಡ್ಯೂಟಿ ಉಂಟು ನನಗೆ. ಪುತ್ತೂರು ಲೈನ್ ಇತ್ತು. ಬಟ್ ನನ್ನ ತಾಯಿಗೆ ಹುಷಾರಿಲ್ಲದ ಕಾರಣದಿಂದಾಗಿ ಸೀದಾ ಇಲ್ಲಿಗೆ ಬಂದಿದ್ದೇನೆ ಪುತ್ತೂರಿಗೆ. ಹಾಗೆ ಬೆಳಿಗ್ಗೆ 5:30ಗೆ ಎದ್ದು, ಇವತ್ತು ಬೆಳಿಗ್ಗೆ 5:30ಗೆ ಎದ್ದು ಹಾಸ್ಪಿಟಲ್ಗೆ ಹೋಗಿ ಟೋಕನ್ ಎಲ್ಲ ತಂದು ಒಂದು 8:30 ಆಗುವಾಗ ಇಲ್ಲಿಗೆ ಬಂದಿದ್ದೆ. ಮತ್ತೆ ಮಲಗಿದ್ದೆ ಅಲ್ಲಿಗೆ. ಈಗ ಎದ್ದಿದ್ದೇನೆ. ಈಗ ಎದ್ದು ಇನ್ನು 2-2:30 ಗಂಟೆಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ಹಾಸ್ಪಿಟಲ್ ಯಾವುದಂತ ಹೇಳಿದರೆ ಮಹಾವೀರ ಹಾಸ್ಪಿಟಲ್. ಸೊ ಇಲ್ಲಿಂದ 2:30 ಆಗುವಾಗ ಅಲ್ಲಿಗೆ ರೀಚ್ ಆಗಬೇಕು ನಾವು. ಇಲ್ಲಿಂದ 1 ಗಂಟೆ ಆಗುವಾಗ ಹೊರಡುವ. ಮತ್ತು ಅಲ್ಲಿ ಹೋಗಿ ಸಿಗ್ತೇನೆ ನಿಮಗೆ. ವಿಡಿಯೋಗೆ ಇಂಟ್ರೋ ಕೊಟ್ಟು ಮತ್ತೆ ಮನೆಗೆ ಹೋಗಿ ಮಲಗಿದವನು ಈಗ ಎದ್ದು ಊಟ ಮಾಡಿ ಈಗ ಮಹಾವೀರಕ್ಕೆ ಹೋಗ್ತಾ ಇದ್ದೇನೆ. ಮಹಾವೀರ ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಇರೋದು ನಮಗೆ. ಅದಕ್ಕೋಸ್ಕರ ನನ್ನ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೇನೆ ಈಗ. ಹೇಗೆ ಅಂತ ಹೇಳಿದರೆ, ಈಗ ಟೋಕನ್ ನಾವು 1 ತೆಗೆದಲ್ಲ, 3 ಟೋಕನ್ ತೆಗೆದಿದ್ದೇವೆ. ಒಂದು ನನ್ನ ಅಮ್ಮನಿಗೆ, ಅದು ಬಿಟ್ಟರೆ ನನ್ನ ದೊಡ್ಡಮ್ಮನಿಗೆ ಮತ್ತು ನನ್ನ ಮಾವನಿಗೆ ತೆಗೆದಿದ್ದೇವೆ. ಅದಕ್ಕೋಸ್ಕರ 3 ಟೋಕನ್ ಇತ್ತು. ನಮ್ಮದು 5 ನಂಬರು, ಅವರದು 3 ನಂಬರ್ ಇದ್ದದ್ದು. ಅವರದು ಹೌದು 3 ನಂಬರ್, ನಮ್ಮದು 5 ನಂಬರ್ ಇತ್ತು. ಅವರಿಗೆ 1:15ಗೆ ಟೈಮ್ ಕೊಟ್ಟಿದ್ದರು, 1:15ಗೆ ಬನ್ನಿ ಅಂತ. ನಮಗೆ 2:15ಗೆ ಟೈಮ್ ಇತ್ತು. ಹಾಗೆ ಅವರೀಗ ರಿಕ್ಷಾದಲ್ಲಿ, ಈಗ ಗಂಟೆ ಕರೆಕ್ಟಾಗಿ 1:15 ಏನೋ ಆಯಿತು, ಅವರೀಗ ಹೋಗ್ತಾ ಇದ್ದಾರೆ. ಅವರು ರಿಕ್ಷಾದಲ್ಲಿ ಕಳಿಸಿದೆ ಅವರನ್ನು. ಯಾಕಂತೇಳಿದರೆ ನಾನು ಸಹ ರಿಕ್ಷಾದಲ್ಲಿ ಹೋಗುವ, ಅದರಲ್ಲಿ ಆಲ್ರೆಡಿ ಫುಲ್ ಆಗಿದೆ ರಿಕ್ಷಾ. ಅದಕ್ಕೋಸ್ಕರ ನಾನು ನನ್ನ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೇನೆ. ಈಗ ಅಲ್ಲಿಂದ ಮದ್ದು ತಗೊಳ್ಬೇಕು. ಮದ್ದು ತಗೊಂಡು ಇವತ್ತು ಬರೀ ಟ್ಯಾಕ್ಸೇ ಬೀಳ್ತದೆ ಗ್ಯಾರಂಟಿ, ಗೊತ್ತು ನನಗೆ. ಫುಲ್ಲು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಬೀಳ್ತದೆ. ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಭಯ ಆಗೋದು ಅದಕ್ಕೆ. ಯಾಕಂತೇಳಿದರೆ ₹1 ₹2 ಅಲ್ಲ ಸ್ನೇಹಿತರೆ, ಎಷ್ಟು ಹೋಗ್ತದೆ ಅಂತ ಹೇಳಿದರೆ ಚೆಕಪ್ಪು, ಅದು ಇದು, ಮೆಡಿಸಿನು, ಮತ್ತು ಟೆಸ್ಟು, ಅದು ಇದು ಅಂತೇಳಿ ತುಂಬ ಹೋಗ್ತದೆ. ಈಗ ಕರೆಕ್ಟಾಗಿ ಎಟ್ ಪ್ರೆಸೆಂಟಾಗಿ ಈಗ ಎಲ್ಲಿದ್ದೇನೆ ಅಂತ ಹೇಳಿದರೆ ಪುತ್ತೂರು ಬೈಪಾಸ್ ಅಂತೇಳಿ. ಇದು ಸೀದಾ ಹೋದರೆ ಮಂಗಳೂರಿಗೆಲ್ಲ ಸೇರ್ತದೆ. ಇದು ಸ್ಟ್ರೈಟ್ ಹೋದರೆ ಮಾಣಿಗೆ ಸೇರ್ತದೆ ರೋಡು. ಮಾಣಿ ಆದಮೇಲೆ ಲೆಫ್ಟ್ ತಗೊಂಡು ಸೀದಾ ಮಂಗಳೂರಿಗೆ ಹೋಗ್ತದೆ ಇದು ರೋಡು. ಪೇಟೆ ಆ ಕಡೆ ಇರೋದು. ಇದು ಬೈಪಾಸ್ ಕೊಟ್ಟಿದ್ದಾರೆ. ಈ ಥರ ಆಗಬೇಕಂತ ಹೇಳೋದು ನಾನು. ನಮ್ಮ ಬೆಳ್ತಂಗಡಿ ಕೂಡ ಈ ಥರ ಆದರೆ ಬ್ಲಾಕ್ ಇಲ್ಲ ನೋಡಿ, ಎಷ್ಟು ಚೆಂದ ಮಾಡಿ ಹೋಗ್ಲಿಕ್ಕಾಗ್ತದೆ. ಪೇಟೆಯಲ್ಲಿ ಸಾಧಾರಣ ಅಲ್ಲಿ ಬ್ಲಾಕ್ ಇರ್ತದೆ, ಆದರೆ ಸಹ ನಮಗೆ ಇಲ್ಲೊಂದು ಆಪ್ಷನ್ ಉಂಟು ಬೇರೆ ರೋಡಲ್ಲಿ ಹೋಗುವಂತ. ಹಾಗೆ ಇದರಲ್ಲಿ ಹೋಗ್ತಾ ಇದ್ದೇನೆ. ಸೀದಾ ಇಲ್ಲಿಂದ ಮಹಾವೀರಕ್ಕೆ ಹೋಗುವ. ಅಲ್ಲಿ ಎಂತೆಂಥ ಅಪ್ಡೇಟ್ ಸಿಗ್ತದೆ, ಎಂತೆಂಥ ಆಗ್ತದೆ ಅಂತ ತೋರಿಸ್ತೇನೆ ನಿಮಗೆ. ಸೊ ಲೆಟ್ಸ್ ಗೋ ಗೈಸ್. ಇಲ್ಲಿಂದ ಸೀದಾ ನಮ್ಮ ಪಯಣ ಮಹಾವೀರ ಹಾಸ್ಪಿಟಲ್ನ ಕಡೆಗೆ. ಫೈನಲಿ ಹಾಸ್ಪಿಟಲ್ ಹತ್ರ ಬಂದೆ. ಇದು ಒಳಗಿನ ರೋಡು. ಅಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಹೋಗಬೇಕು ನಾವು. ನಮ್ಮ ಟಾಟಾ ಶೋರೂಮ್ ಇಲ್ಲೇ ಇರೋದು ನೋಡಿ. ನಮ್ಮ ಹೊಸ ಗಾಡಿ ತೋರಿಸ್ತೇನೆ, ವರ್ಕ್ಶಾಪ್ ಎಲ್ಲ ತೋರಿಸ್ತೇನೆ. ಇಲ್ಲಿ ಎಲ್ಲ ಇರೋದು. ಇಲ್ಲಿ ನೋಡಿ, ಕಾಣಿಸ್ತುಂಟಾ? ಇದೆ ನಮ್ಮ ಟಾಟಾ ಇಂಟ್ರಾ V70 ಶೋರೂಮ್ ಇದ್ದು ಕೆಲಸ ಎಲ್ಲ ಆಗೋದಲ್ಲಿ. ಇಲ್ಲಿಂದ ನಾವೀಗ ಲೆಫ್ಟ್ ತಗೊಂಡು ಹೋಗಬೇಕು. ಈ ರೈಟ್ ಸೈಡ್ ರೋಡ್ ಕಾಣ್ತುಂಟಲ್ಲ, ಅಲ್ಲಿಂದ ಬಂದರೆ ಪೇಟೆಯಾಗಿ ಬರ್ತೇವೆ. ನಾನೀಗ ಒಳಗಡೆಯಿಂದಾಗಿ ಬಂದದ್ದು. ಅವರು ಆಲ್ರೆಡಿ ರೀಚ್ ಆಗಿರ್ತಾರೆ. ನಾನೇ ಲೇಟ್ ಆದದ್ದು. ಈಗ ಆದಷ್ಟು ಬೇಗ ಪಟ ಅಂತ ಹೋಗುವ. ಯಾಕಂತೇಳಿದರೆ ಒಂದೇದು ಲೇಟ್ ಆಗಿದೆ, ಮತ್ತೆ ತೊಂದರೆ ಇಲ್ಲ. ಡಾಕ್ಟ್ರು ಮೇಲೆ ಚೆಕಪ್ ಆಗಿ ಬರುವಾಗೆಲ್ಲ ಲೇಟ್ ಆಗ್ತದೆ. ಸೊ ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು, ತೋರಿಸ್ತೇನೆ ನಿಮಗೆ. ಇದೆ ಮಹಾವೀರ ಮೆಡಿಕಲ್ ಸೆಂಟರ್ ಅಂತೇಳಿ. ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಹೋಗಬೇಕು. ಬನ್ನಿ. ಎಲ್ಲಿಗಪ್ಪ ನೋಡಿ, ಇದೇ ಮಹಾವೀರ ಹಾಸ್ಪಿಟಲ್. ರೀಚ್ ಆದೆ. ಅವರೆಲ್ಲ ಕೂತಿದ್ದಾರೆ ಅಂತ ಕಾಣ್ತದೆ. ಸೊ ಇಲ್ಲಿಂದ ಹೋಗುವ. ಅಲ್ಲಿ ಪಾರ್ಕಿಂಗ್ ಹಾಕಿ ಮತ್ತೆ ಎಂತೆಲ್ಲ ಅಪ್ಡೇಟ್ ಆಗ್ತದೆ ನೋಡುವ. ಡಾಕ್ಟ್ರು ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಬಂದಿರ್ಬೋದು ನೋಡಿ ಮಹಾವೀರ.
ಗಂಟೆ 4 ಆಯಿತು, ಹಾಸ್ಪಿಟಲಿಗೆ 1:15ಗೆ ಬಂದದ್ದು. ಈಗ ವಿದಾಯ ಕೊಡುವ ಸಂದರ್ಭ ಮಹಾವೀರ ಹಾಸ್ಪಿಟಲ್ಗೆ. ಇಲ್ಲಿ ಅಂತ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಎದುರಿಗೆ ಮಾತಾಡ್ತೇನೆ ನಿಮ್ಮ ಹತ್ರ. ಹಾಸ್ಪಿಟಲಿಂದ ಸೀದಾ ನಾನು ಮತ್ತು ನನ್ನ ಅಕ್ಕ ಸ್ಕೂಟಿಯಲ್ಲಿ ಬಂದದ್ದು. ಅವರು ಇಬ್ಬರನ್ನು ರಿಕ್ಷಾದಲ್ಲಿ ಕಳಿಸಿದ್ವಿ. ಮತ್ತೆಂತಂತ ಹೇಳಿದರೆ ನನ್ನ ಅಕ್ಕನ ತಂದೆ ಅಂತ ಮಾವ ಕೂಡ ಅವರು ಬರುವವರೇ ಮನೆಗೆ, ಅದಕ್ಕೋಸ್ಕರ ಪೇಟೆಯಲ್ಲಿ ನಿಲ್ಲಿಸಿ ಅದೇ ರಿಕ್ಷೆಯಲ್ಲಿ ಕಳಿಸಿದ್ವಿ. ಮತ್ತು ಈಗ ಚಿಕನ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ನೋಡಿ, ನೀವು ಪುತ್ತೂರಿನ ಜನತೆಗೆ ಆಲ್ಮೋಸ್ಟ್ ಗೊತ್ತಿರ್ತದೆ ಅಕ್ಷಯ ಚಿಕನ್ ಅಂತ. ಬ್ಲರ್ ಆಗಿದೆ ನೋಡಿ. ಈಗ ಇಲ್ಲಿಂದ ಚಿಕನ್ ತಗೊಂಡು ಸೀದಾ ಮನೆಗೆ ಹೋಗಬೇಕು. 1:15ಗೆ ಹೋದದ್ದು ಮಾರ. 1:15ಗೆ ಹೋಗಿ ಎಷ್ಟು ಹೊತ್ತಾಯ್ತು ಅಂತ ಹೇಳಿದರೆ, ಇದು ಡಾಕ್ಟ್ರು ಮತ್ತು ಅವರ ತಪ್ಪಲ್ಲ, ಡಾಕ್ಟ್ರಿಗೆ ಸಹ ಪೇಷಂಟ್ಸ್. ನಂದು ಆ್ಯಕ್ಚುಲಿ ಟೋಕನ್ ನಂಬರ್ 5 ಇದ್ದದ್ದು, ಆದರೆ ಕೂಡ ಸಹ ಲೇಟ್ ಆಯಿತು. ಇನ್ನು 40 ನಂಬರ್ ಲಾಸ್ಟ್ ಅಂತೆ. ಅದು ಎಷ್ಟು ಗಂಟೆಗೆ ಆಗ್ತದೆ ಅಂತ ಗೊತ್ತಿಲ್ಲ. ಇದೆಂತ ಮಾರೆ, ಸ್ಕೂಲಾ ಕಾಲೇಜಾ ಚರ್ಚಾ ಎಂಥದ್ದಿತ್ತು? ಯಾರಾದರೂ ಪುತ್ತೂರಿನವ್ರು ನೋಡ್ತಿದ್ರೆ ಕಮೆಂಟ್ ಮಾಡಿ ಅಂತ. ಮೈದೆ ದಿವಸ ಅವ್ರದ್ದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಅನದರ್ ವ್ಲಾಗ್ ಅಲ್ಲ, ಅನದರ್ ಡೇ. ನಿನ್ನೆದ್ದು ವ್ಲಾಗ್ ಇದು ಕಂಟಿನ್ಯೂಷನ್. ಆ್ಯಕ್ಚುಲಿ ಇದು ವಿಷಯ ಏನಂತ ಹೇಳಿದರೆ, ನಾನು ನಿನ್ನೆ ವೀಡಿಯೋ ಮಾಡಲಿಕ್ಕೆ ಕಾರಣ ಕ್ಲಾರಿಫಿಕೇಷನ್ ಕೊಡುವ ಅಂತ. ಬಟ್ ವಿಷಯ ಏನಾಗಿದೆ, ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹೋಗ್ಲಿಕ್ಕಿತ್ತಲ್ಲ, ಮತ್ತು ಅದನ್ನು ಸ್ವಲ್ಪ ತೋರಿಸುವ ಅಂತ ಹೇಳಿ ಕ್ಲಾರಿಫಿಕೇಷನ್ ವೀಡಿಯೋ ಇದೆ. ಆ್ಯಕ್ಚುಲಿ ನಿನ್ನೆ ಹಾಸ್ಪಿಟಲಿಗೆ ಹೋದದ್ದು ಯಾಕಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ನಾವು ನಿನ್ನೆ ಸಿಸ್ಟಮ್ ಹೇಗಿತ್ತು ನೋಡಿ. 5:15 ಗಂಟೆಗೆ ಎದ್ದು ಹೋದದ್ದು. 5:15 ಗಂಟೆಗೆ ಎದ್ದು ಸ್ವಲ್ಪ ಇರಿಟೇಷನ್ ಉಂಟು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಯ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಉಂಟು. ನಿನ್ನೆ 5:15 ಗಂಟೆಗೆ ನಾವು ಹೋದದ್ದು. ಅಲ್ಲಿ ಕೂತ್ಕೊಂಡು 8 ಗಂಟೆಗೆ ಟೋಕನ್ ತೆಗೆಯೋದು. ಆ್ಯಕ್ಚುಲಿ ಟೋಕನ್ ಸಿಗೋದು 8 ಗಂಟೆಗೆ. ಬಟ್ ರಶ್ ಆಗ್ತದೆ ಅಂತ ಒಂದು ಕಾರಣದಿಂದಾಗಿ ಬೇಗ ಹೋಗಿ ಅಲ್ಲಿ ಕೂತ್ಕೊಳ್ಬೇಕಷ್ಟೇ, ಅಷ್ಟು ಬ್ಯುಸಿ ಇರ್ತಾರೆ ಅವರು ಡಾಕ್ಟ್ರು. ಹಾಗಾಗಿ ನಿನ್ನೆ 5:15 ಗಂಟೆಗೆ ಹೋಗಿ ಅಲ್ಲಿ ಕೂತು 8 ಗಂಟೆಗೆ ಟೋಕನ್ ಎಲ್ಲ ತೆಗೆದು ಮತ್ತೆ ಮನೆಗೆ ಬಂದು ಮಲಗಿ ಮತ್ತೆ ವ್ಲಾಗ್ ಶುರು ಮಾಡಿದ್ದೆ. ಮತ್ತೆ ಹಾಸ್ಪಿಟಲ್ಗೆ ಹೋಗೋ ಮುಂಚೆ ಚಹಾ ಎಲ್ಲ ಕುಡಿದು ಮತ್ತೆ ಮಲಗಿ ಮತ್ತೆ ಹೋದದ್ದು. ಸೊ ವಿಷಯ ಏನಂತ ಹೇಳಿದರೆ, ಅದು ಸ್ವಲ್ಪ ನನ್ನ ತಾಯಿಗೆ ಒಂದೇದು ಹುಷಾರಿರಲಿಲ್ಲ, ಒಂದು ಮೊಣಕಾಲಿನ ನೋವು. ಈ ಕೊರೋನಾ ಇಂಜೆಕ್ಷನ್ ಫಸ್ಟ್ ಡೋಸ್ ಅಲ್ಲ, ಸೆಕೆಂಡ್ ಡೋಸ್ ಕೊಟ್ಟರಲ್ಲ, ಆದಮೇಲೆ ಸೆಕೆಂಡ್ ಡೋಸ್ ಕೊಟ್ಟಾದಮೇಲೆ ಒಂದು 100ರಲ್ಲಿ ಒಂದು 60-70% ಜನರಿಗೆ ಈ ಸೆಕೆಂಡ್ ಕೊರೋನಾ ಡೋಸ್ ಕೊಟ್ಟಾದಮೇಲೆ ಒಂದಲ್ಲ ಒಂದು ರೋಗ ತಪ್ಪುವುದಿಲ್ಲ ಮಾರೆ. ನಾನು ಅಂತ ಪುಣ್ಯಕ್ಕೆ ಕೊಡಲಿಲ್ಲ ಸೆಕೆಂಡ್ ಡೋಸು, ನನ್ನ ತಾಯಿಯೆಲ್ಲ ಕೊಟ್ಟಿದ್ದರು. ಮತ್ತು ನನ್ನ ಫ್ಯಾಮಿಲಿಯಲ್ಲಿ ತುಂಬ ಜನ ಕೊಟ್ಟಿದ್ದಾರೆ ಸೆಕೆಂಡ್ ಡೋಸು. ಯಾರಿಗೆಲ್ಲ ಕೊಟ್ಟಿದ್ದಾರೆ ಅವರಿಗೆಲ್ಲ ಒಂದಲ್ಲ ಒಂದು ಪ್ರಾಬ್ಲಮ್ ಶುರುವಾಗಿದೆ. ಅದಿರಲಿ, ಅದದ್ದು ಮಾತಾಡಲಿಕ್ಕೆ ಹೋದರೆ ತುಂಬ ಆ ಕಡೆ ಈ ಕಡೆ ಆಗ್ತದೆ. ಮತ್ತು ಮೊನ್ನೆ ಧರ್ಮಸ್ಥಳದ್ದು ವಿಷಯ ಒಂದು ವಿಡಿಯೋ ಹಾಕಿದ್ದೆ. ಆ್ಯಕ್ಚುಲಿ ನಾನು ಹಾಕಿದ್ದೆ ಅಂತ ಗೊತ್ತುಂಟು, ಅದು ಅಲ್ಲ ಸತ್ಯ ಹೇಳ್ಬೇಕಲ್ಲ ಅದಕ್ಕೆ. ಆ್ಯಕ್ಚುಲಿ ನಾನು ಹಾಕಿದ್ದು, ನಾನು ಅವತ್ತು ವ್ಲಾಗ್ ಸ್ಟಾರ್ಟ್ ಮಾಡುವಾಗ ನಾನು ಧರ್ಮಸ್ಥಳದಲ್ಲಿದ್ದೆ. ಹಾಗಾಗಿ ಆ ದಿವಸವೇ ಎಂತಾಗಿತ್ತು ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಕಂಪನಿಯಲ್ಲಿ ಜಗಳ ಆಗಿತ್ತು. ಇನ್ನೊಂದು ಎಂತಂತ ಹೇಳಿದರೆ, ದೀಪೋತ್ಸವ ಇತ್ತು ಧರ್ಮಸ್ಥಳದಲ್ಲಿ. ಅದಕ್ಕೆ ನಾನು ಥಂಬ್ನೇಲನ್ನು ಧರ್ಮಸ್ಥಳ ದೀಪೋತ್ಸವ ಅಂತ ಹಾಕಿ, ಮತ್ತು ಕಂಪನಿ ಅಂತ ಬರೀಲಿಕ್ಕೆ ಸ್ಪೇಸ್ ಇಲ್ಲದ ಕಾರಣ ಮತ್ತು ಜಾತ್ರೆ ಥರ ಕಾಣ್ತದೆ ಥಂಬ್ನೇಲ್. ಅದಕ್ಕೋಸ್ಕರ ಧರ್ಮಸ್ಥಳ ದೀಪೋತ್ಸವ ಜಗಳ ನಡೆದದ್ದು ಯಾಕೆ ವಿತ್ CCTV ಫುಟೇಜ್ ಅಂತ ಹಾಕಿದ್ದೆ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಈಗ ವಿಷಯ ಏನಂತ ಹೇಳಿದರೆ, ಆ್ಯಕ್ಚುಲಿ ಧರ್ಮಸ್ಥಳದಲ್ಲಿ ಎಂತ ಆಗಲಿಲ್ಲ. ನಾನು ವಿಡಿಯೋ ಆದಮೇಲೆ ಎಂಥದ್ದು ಜಗಳ ಆಯ್ತಂತೆ. ವಿಡಿಯೋ ಮಾಡಿ ಆದಮೇಲೆ ನಾನು ವಿಡಿಯೋ ಇಲ್ಲಿ ಯೂಟ್ಯೂಬ್ ನೋಡುವಾಗ ಗೊತ್ತಾಯ್ತು ನನಗೆ ಎಂತಾಗಿದೆ ಅಂತ ಹೇಳಿದರೆ, ಲಾಡ್ಜಲ್ಲಿ ಜಗಳ ಆಗಿದೆ. ಅದು ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಬರ್ತಾ ಉಂಟು. ಬಟ್ ನಾನು ವಿಡಿಯೋ ಮಾಡುವಾಗ ಯಾವುದೇ ಜಗಳ ಇರಲಿಲ್ಲ ಅಲ್ಲಿ. ನಾನು ಸತ್ಯವಾಗಿ ಹಾಕಿದೆ ಅಂತ ಗೊತ್ತುಂಟ, ಧರ್ಮಸ್ಥಳ ದೀಪೋತ್ಸವ. ಅದು ಜಗಳ ನಡೆದದ್ದು ಯಾಕೆ, ಅದು ಎಂತಂತ ಹೇಳಿದರೆ ಕಂಪನಿಯಲ್ಲಿ ಯಾಕೆ ಜಗಳ ನಡೆಯಿತು ಅಂತೇಳಿ CCTV ಫುಟೇಜ್ ನನ್ನ ಹತ್ರ ಉಂಟು. ಅದು ನಮ್ಮ ಕಂಪನಿಯಲ್ಲಿ ನಡೆದದ್ದು. ಯಾಕಂತ ಹೇಳಿದರೆ, ಅದು ನಮ್ಮ ಇನ್ನೊಬ್ಬರ ಡ್ರೈವರಿಗೆ ಮತ್ತು ವಸಂತ ಅಣ್ಣನಿಗೆ ಆದಂತಹ ಒಂದು ಚಿಕ್ಕ ಕಳವಳ. ಅದು ಕ್ಲಾರಿಟಿ ವಿಡಿಯೋ ಮತ್ತೆ ಕೊಡ್ತೇನೆ, ನಾಳೆ ಕೊಡ್ತೇನೆ. ಇಲ್ಲದಿದ್ದರೆ ನೋಡು ಎಂತ ಆಗ್ತದೆ ಅಂತ. ಹಾಗೆ ಈ ಕ್ಲಾರಿಫಿಕೇಷನ್ ಕೊಡಬೇಕಿತ್ತು.
ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ ಎಂಥದ್ದು ಆಗಲೇ ಇಲ್ಲ ಧರ್ಮಸ್ಥಳ ಹಾಗೆ ಹೀಗೆ ಅಂತ. ಧರ್ಮಸ್ಥಳದಲ್ಲಿ ಎಂಥದ್ದು ಆಗಲಿಲ್ಲ, ನಾನು ವಿಡಿಯೋ ಮಾಡುವಾಗ ಎಂತ ಆಗಲಿಲ್ಲ. ಅದು ಇಲ್ಲದಿದ್ದು ನಾನು ಸಹ ಆಲೋಚನೆ ಮಾಡೋದು ಮಾರ. ಹೌದು ಮಾರ, ತಮ್ಮನೇಲಿ ನೋಡುವಾಗ ನಿಜವಾಗಿ ಜಗಳಾದಾಗೇನೆ ತಮ್ಮನೇಲಿ ಅಟ್ರ್ಯಾಕ್ಟ್ ಮಾಡ್ತಾ ಉಂಟಂತ ಇತ್ತು. ನೋಡುವ, ಯಾರು ತಪ್ಪು ತಿಳ್ಕೊಳ್ಬೇಡಿ. ಮತ್ತು ಇವತ್ತು ಕೂಡ ನಾನು ರಜೆಯಲ್ಲೇ ಇದ್ದೇನೆ. ಅದು ಫಸ್ಟ್ ಆಫ್ ಆಲ್ ನಮ್ಮ ಇನ್ನೊಬ್ಬರು ಡ್ರೈವರ್ ಇದ್ದಾರೆ, ಮತ್ತು ವಸಂತ ನನಗೆ ಸ್ವಲ್ಪ ಜಗಳ ಆಗಿ ತುಂಬ ದೊಡ್ಡದಾಗಿತ್ತು. ಅದನ್ನು ನಾನು ಹಾಕ್ಲಿಕ್ಕೆ ಹೋಗಿ ಅದು ಎಂತೆಂತ ಆಗಿದೆ. ಪರವಾಗಿಲ್ಲ, ನೋಡುವ, ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡುವ. ವಿಷಯ ಏನಂತ ಹೇಳಿದ್ರೆ ಇದುವೇ. ಈಗ ಆ್ಯಕ್ಚುಲಿ ನಾನು ಇನ್ನೂ ಸಹ ಪುತ್ತೂರಲ್ಲೇ ಇದ್ದೇನೆ. ನೋಡಿ ಎಲ್ಲಿದ್ದೇನೆ, ಇನ್ನೂ ಸಹ ಪುತ್ತೂರಲ್ಲೇ ಇದ್ದೇನೆ. ನಮ್ಮ ಮನೆ ಆ ಕಡೆ ಇರೋದು. ನಾನು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ವೀಡಿಯೋ ಮಾಡೋದು. ಅಲ್ಲಿ ಸರಿಯಾಗೋದಿಲ್ಲ, ಅಲ್ಲಿ ನಾಯ್ಸ್ ಎಲ್ಲ ತುಂಬ ಉಂಟು. ಇದಕ್ಕಿಂತ ನಾಯ್ಸ್ ಅಲ್ಲಿ ಉಂಟು. ಅಲ್ಲಿ ಮಾತಾಡ್ತಾ ಇರ್ತಾರಲ್ಲ, ವಟ 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 ಕೇಳ್ತದೆ. ಹಾಗಾಗಿ ಇವತ್ತು ರಜೆ. ಇನ್ನು ನಾಳೆ ಶುಕ್ರವಾರ, ಇವತ್ತು ಗುರುವಾರ, ನಾಳೆ ಶುಕ್ರವಾರ. ನಾಳೆ ಕಂಪನಿಗೆ ಹೋಗಿ ಜಾಯಿನ್ ಆಗಿ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಬೇಕು. ಸೊ ಇಷ್ಟು ಹೇಳಲಿಕ್ಕಿತ್ತು ನಿಮ್ಮ ಜೊತೆ. ಮತ್ತು CCTV ಫುಟೇಜ್ ಬೇಕಿದ್ದರೆ ವಸಂತಣ್ಣನ, ಯಾಕಂತ ಹೇಳಿದರೆ ನನಗೆ ಹಾಕ್ಲಿಕ್ಕೆ ಹಾಕ್ಬೋದು, ಆದರೆ ವಸಂತಣ್ಣನ ಹತ್ರ ಕೇಳಬೇಕಲ್ಲ. ನಾನು ಸಹ ಇದ್ದೇನೆ ಫುಟೇಜಲ್ಲಿ, ವಸಂತಣ್ಣ ಇದ್ದಾರೆ. ಅವರ ಒಪ್ಪಿಗೆ ಮೇರೆಗೆ ಹಾಕ್ತೇನೆ. ಅವರು ಬೇಡ ಅಂತ ಹೇಳಿದರೆ ಹಾಕೋದಿಲ್ಲ. ಯಾರ್ಯಾರ್ದು ಸೆನ್ಸಿಟಿವ್ ವಿಷಯದಲ್ಲಿ ನಾವು ಕೈ ಹಾಕೋದು ಬೇಡ. ಅದಕ್ಕೋಸ್ಕರ ಅವ್ರ ಹತ್ರ ಕೇಳಿ ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕಂಟೆಂಟ್ ಎಂತ ಇಲ್ಲ, ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು, ಅದಕ್ಕೋಸ್ಕರ. ಸೊ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಅಂಟಿಲ್ ದೆನ್, ಸಿ ಯು, ಬೈ ಬಾಯ್, ಲವ್ ಯು.